ಡಿ ಗ್ಯಾಂಗ್ ಇಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಅಂತೂ ಚುರುಕು ನಡೀತಾ ಇರುವಂತದ್ದು. ಪೊಲೀಸ್ನವರೀಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸೊ ಡಿ ಗ್ಯಾಂಗ್ ಇಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಹೆಸರಿನಲ್ಲಿ ನಕಲಿ ಸಿಮ್ ಖರೀದಿಸಿರುವಂತದ್ದು ಈಗ ಖಾಕಿ. ರೇಣುಕಾಸ್ವಾಮಿ ಮೊಬೈಲ್ ಸಿಗದೇ ಇರುವಂತ ಕಾರಣದಿಂದಾಗಿ ಈಗ ಸಿಮ್ ಖರೀದಿ ಮಾಡಲಾಗಿದೆ. ಸೊ ಆ ಜಿಮೇಲ್ನಿಂದ ಈ ಕಾಂಟ್ಯಾಕ್ಟ್ ಬ್ಯಾಕಪ್ ಅನ್ನು ಪಡೆಯೋದಕ್ಕೆ ಪ್ಲಾನ್ ಮಾಡ್ತಾ ಇರುವಂಥದ್ದು. ಅಂದರೆ ಈಗ ಈ ಕೊಲೆ ಆಗಿರುವಂಥ ಟೈಮಲ್ಲಿ ರೇಣುಕಾಸ್ವಾಮಿ ಅವರು ಬಳಸಿರುವಂಥ ಮೊಬೈಲ್ ರಿಕವರಿ ಇದುವರೆಗೂ ಕೂಡ ಆಗ್ತಾ ಇಲ್ಲ, ಮೊಬೈಲ್ ಇದುವರೆಗೂ ಸಿಕ್ಕಿಲ್ಲ. ಹಾಗಾಗಿ ರೇಣುಕಾಸ್ವಾಮಿ ಹೆಸರಿನಲ್ಲಿ ನಕಲಿ ಸಿಮ್ ಖರೀದಿಯನ್ನು ಈಗ ಪೊಲೀಸವರು ಮಾಡಿರುವಂಥದ್ದು. ಸೊ ರೇಣುಕಾಸ್ವಾಮಿ ಮೊಬೈಲ್ ಸಿಗದೇ ಇರುವಂಥ ಕಾರಣದಿಂದಾಗಿ ಈಗ ಸಿಮ್ ಖರೀದಿ ಮಾಡಲಾಗಿದೆ. ಅಂದರೆ ಜಿಮೇಲಿಂದ ಏನು ಯಾರೆಲ್ಲ ಕಾಂಟ್ಯಾಕ್ಟ್ ಇರುತ್ತಲ್ಲ ಅದನ್ನು ಬ್ಯಾಕಪ್ ಪಡೆಯೋದಕ್ಕೆ, ಅದನ್ನು ರಿಕವರಿ ಮಾಡೋದಕ್ಕೆ ಈ ರೀತಿಯ ಪ್ಲಾನ್ ನಡೆಯುತ್ತೆ. ಸೊ ರೇಣುಕಾಸ್ವಾಮಿ ಮೊಬೈಲ್ ಸಿಗದೇ ಇರುವ ಕಾರಣಕ್ಕಾಗಿ ಈಗ ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ನವರು ನಕಲಿ ಸಿಮ್ ಖರೀದಿಯನ್ನು ಮಾಡಿರುವಂಥದ್ದು. ನಕಲಿ ಸಿಮ್ ಕಾರ್ಡನ್ನು ಪಡೆದು ಬ್ಯಾಕಪ್ ಪಡೆಯಲು ಈಗ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ. ಅಂದರೆ ಜಿಮೇಲಿಂದ ಈ ಕಾಂಟ್ಯಾಕ್ಟ್ ಬ್ಯಾಕಪ್ಪನ್ನು ಪಡೆಯೋದಕ್ಕೆ ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ಆ ನಂಬರನ್ನು ವಾಪಸ್ ಪಡೆಯೋದಕ್ಕೆ ಈ ರೀತಿಯಾಗಿ ಪ್ಲಾನಿಂಗ್ ನಡೀತಾ ಇರುವಂಥದ್ದು. ಯಾಕಂದರೆ ಈತ ಅಂದರೆ ಈ ಹತ್ಯೆ ಆಗಿಗಿಂತ ಮುಂಚೆ ಈತ ಏನೇನು ಮಾಡ್ತಾ ಇದ್ದ, ಈತನ ಜೊತೆ ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ದರು, ಈತ ಯಾರಿಗೆಲ್ಲ ಮೆಸೇಜ್ ಮಾಡ್ತಾ ಇದ್ದ, ಸೊ ಅದೆಲ್ಲವೂ ಕೂಡ ಸಿಗತ್ತೆ. ಸೊ ಅದೆಲ್ಲವೂ ಕೂಡ ಸಿಗಬೇಕು ಅಂತಂದರೆ ಈ ರೀತಿಯಾಗಿ ಪ್ಲಾನನ್ನು ಮಾಡಿರುವಂಥದ್ದು. ರೇಣುಕಾಸ್ವಾಮಿ ಹೆಸರಿನಲ್ಲಿ ನಕಲಿ ಸಿಮ್ ಕಾರ್ಡನ್ನು ಖರೀದಿ ಮಾಡಿರುವಂಥದ್ದು ಪೊಲೀಸ್ ಇಲಾಖೆ. ಈಗಾಗಲೇ ನಿರಂತರವಾಗಿ ಆ ಮೊಬೈಲನ್ನು ಹುಡುಕಾಟ ನಿರಂತರವಾಗಿ ನಡೀತಾ ಇದೆ. ಇದುವರೆಗೂ ಕೂಡ ಎಲ್ಲಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಆತನ ಹೆಸರಿನಲ್ಲಿ ಈಗ ನಕಲಿ ಸಿಮ್ ಖರೀದಿ ಮಾಡಿ ಆತನ ಜಿಮೇಲಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ಸಿಗ್ಬಿಡುತ್ತೆ. ಸೊ ಹಾಗಾಗಿ ಆ ಜಿಮೇಲಲ್ಲಿ ಯಾವೆಲ್ಲ ಕಾಂಟ್ಯಾಕ್ಟ್ ಲಿಸ್ಟ್ ಇದೆ ಮತ್ತು ಯಾರಿಗೆಲ್ಲ ಈತ ಚಾಟ್ ಮಾಡ್ತಾ ಇದ್ದ, ಸೊ ಅದನ್ನೆಲ್ಲವೂ ಕೂಡ ರಿಕವರಿ ಮಾಡೋದಕ್ಕೆ ಈ ರೀತಿಯ ಪ್ಲಾನ್ ನಡೀತಾ ಇರೋದು ಪೊಲೀಸ್ ಇಲಾಖೆಯಿಂದ. ಯಾಕೆಂದರೆ ಈಗ ದರ್ಶನ್ ಆರೋಪಿ ಸ್ಥಾನದಲ್ಲಿ ಇದ್ದಾರೆ, ಬಟ್ ಯಾವ ಕಾರಣಕ್ಕಾಗಿ ಕೊಲೆ ಆಯಿತು, ಈತ ಏನು ಮೆಸೇಜ್ ಮಾಡ್ದ ಅನ್ನೋದೇ ಕ್ಲಾರಿಟಿ ಇಲ್ಲ ಇದುವರೆಗೂ. ಹಾಗಾಗಿ ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ನಕಲಿ ಸಿಮ್ ಕಾರ್ಡನ್ನು ಖರೀದಿ ಮಾಡಿ ಈಗ ರಿಕವರಿ ಮಾಡೋದಕ್ಕೆ ಆತನ ಮೊಬೈಲಲ್ಲಿ ಕಾಂಟ್ಯಾಕ್ಟ್ ಇರೋವಂಥದ್ದು ಆಗಿರ್ಬೋದು ಅಥವಾ ಆತ ಚಾಟ್ ಮಾಡಿರುವಂಥದ್ದು ಆಗಿರ್ಬೋದು, ಇದೆಲ್ಲವೂ ಕೂಡ ರಿಕವರಿ ಆಗುತ್ತಾ ಈ ರೀತಿಯಾಗಿ ನಕಲಿ ಸಿಮ್ ಕಾರ್ಡ್ ಖರೀದಿ ಮಾಡಿದ್ರೆ? ಹೇಗಿರುತ್ತೆ ಈ ಪ್ರೊಸೆಸು? ಕುಮಾರ್, ಈಗಾಗಲೇ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಮೊಬೈಲ್ ಮತ್ತು ಆರೋಪಿ ರಾಘವೇಂದ್ರ ಮೊಬೈಲ್ ಅನ್ನ ಈ ಡೆಡ್ ಬಾಡಿ, ರೇಣುಕಾಸ್ವಾಮಿ ಡೆಡ್ ಬಾಡಿ ಫೌಂಡ್ ಆಗಿತ್ತಲ್ಲ, ಮೋರಿಯ ಪಕ್ಕದಲ್ಲಿರುವಂತಹ ಮೋರಿಯಲ್ಲೇ ಎಸೆದಿದೆ ಅಂತ ಆರೋಪಿ ಪ್ರದೋಷ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದ. ಹೀಗಾಗಿ ಬಿಬಿಎಂಪಿ ಸಿಬ್ಬಂದಿಯನ್ನ ಕರೆದುಕೊಂಡು ಹೋಗಿ ಅಲ್ಲಿರುವಂತ ಮೊಬೈಲ್ ಅನ್ನ ಹುಡುಕಾಟದಲ್ಲಿ ಕೂಡ ಅಧಿಕಾರಿಗಳು ತೊಡ್ಕೊಂಡಿದ್ರು. ಆಮೇಲೆ ಅಗ್ನಿಶಾಮಕ ಸಿಬ್ಬಂದಿಯ ಸಹಾಯವನ್ನು ಕೂಡ ಕೇಳಿದ್ರು. ಆದ್ರೆ ಇದುವರೆಗೂ ರೇಣುಕಾಸ್ವಾಮಿ ಮೊಬೈಲ್ ಪತ್ತೆ ಆಗಿಲ್ಲ. ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಮೊಬೈಲ್ ಕೂಡ ಪ್ರಮುಖ ಸಾಕ್ಷ್ಯವಾಗುತ್ತೆ. ಹೀಗಾಗಿ ಮೊಬೈಲ್ ಹುಡುಕಾಟದಲ್ಲಿ ತೊಡ್ಕೊಂಡಂತಹ ಅಧಿಕಾರಿಗಳಿಗೆ ಇದುವರೆಗೂ ಕೂಡ ಮೊಬೈಲ್ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ರೇಣುಕಾಸ್ವಾಮಿ ಹೆಸರಿನಲ್ಲಿ ಇದ್ದಂತಹ ಒಂದು ನಂಬರ್ ಏನಿದೆ, ಆ ಮೊಬೈಲ್ ನಂಬರ್ ಅನ್ನ ಡೂಪ್ಲಿಕೇಟ್ ಸಿಮ್ ಕಾರ್ಡ್ ಅನ್ನ ತೆಗೆದುಕೊಂಡು ಈಗ ಅದರಲ್ಲಿರುವಂತಹ ಕಾಂಟ್ಯಾಕ್ಟ್ ಗಳ ಪರಿಶೀಲನೆ ಆಗಿರಬಹುದು ಮತ್ತು ರೇಣುಕಾಸ್ವಾಮಿ ಯಾರೆಲ್ಲ ಜೊತೆ ಸಂಭಾಷಣೆಯಲ್ಲಿ ತೊಡಗಿದ್ದ, ಯಾರನ್ನ ಸಂಪರ್ಕಿಸಿದ ಮತ್ತು ಯಾರು ರೇಣುಕಾಸ್ವಾಮಿಯನ್ನ ಸಂಪರ್ಕಿಸಿದ್ರು, ಯಾವ ರೀತಿಯಾದಂತಹ ಸಂಭಾಷಣೆ ನಡೀತು ಅಂತ ಹಿನ್ನೆಲೆಯಲ್ಲೂ ಕೂಡ ಮಾಹಿತಿಯನ್ನ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಮೊಬೈಲ್ ಸಿಮ್ ಕಾರ್ಡ್ ಅನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಈ ಒಂದು ಸಿಮ್ ಕಾರ್ಡ್ ಗೆ ರಿಜಿಸ್ಟರ್ ಆಗಿರುವಂತಹ ಜಿಮೇಲ್ ಐಡಿಯನ್ನು ಕೂಡ ಆಡ್ ಮಾಡಲಾಗುತ್ತೆ. ಆಡ್ ಮಾಡಿದಂತಹ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ಆಗಿರಬಹುದು, ಕೆಲವೊಂದು ಮಾಹಿತಿಗಳು ಕೂಡ ಜಿಮೇಲ್ ಅಕೌಂಟ್ ನಲ್ಲಿ ಸೇವ್ ಆಗಿದ್ರೆ ಅದು ಕೂಡ ಸಿಗುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಮೊಬೈಲ್ ನಲ್ಲಿ ಇರುವಂತಹ ಕೆಲವೊಂದು ಅಂಶಗಳಾಗಿರ್ಬೋದು ಮತ್ತು ಜಿಮೇಲ್ ನಲ್ಲಿ ಇರುವಂತಹ ಕೆಲವೊಂದು ಅಂಶಗಳನ್ನ ಇಟ್ಟುಕೊಂಡು, ಅಂತಂದ್ರೆ ಆರೋಪಿಗಳು ಯಾವ ರೀತಿ ಈತನನ್ನು ಸಂಪರ್ಕ ಮಾಡಿದ್ರು ಮತ್ತು ಎಷ್ಟು ಬಾರಿ ಕರೆ ಮಾಡಿದ್ರು ಮತ್ತು ನಿರಂತರವಾಗಿ ಕರೆ ಮಾಡಿದ್ರು, ಅದು ಈತನನ್ನ ಯಾವ ರೀತಿಯಾಗಿ ಟ್ರ್ಯಾಪ್ ಮಾಡಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಮಾಹಿತಿಗಳನ್ನ ಹೊರತೆಗಿಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಸಿಮ್ ಕಾರ್ಡ್ ಅನ್ನ, ಡೂಪ್ಲಿಕೇಟ್ ಸಿಮ್ ಕಾರ್ಡ್ ಅನ್ನ ತೆಗೆದುಕೊಂಡು ಪೊಲೀಸರು ಕಾರ್ಯಾಚರಣೆಗಳಿರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸಿಮ್ ಕಾರ್ಡ್ ನ ಅಸಲಿಯತ್ತು ಕೂಡ ಬಯಲಾಗುತ್ತೆ. ಅದೇ ರೀತಿಯಾಗಿ ಈ ಸಿಮ್ ಕಾರ್ಡ್ ನ ಮುಖಾಂತರವಾಗಿ ಯಾರೆಲ್ಲ ಕಾಂಟ್ಯಾಕ್ಟ್ ನಲ್ಲಿದ್ರು, ರೇಣುಕಾಸ್ವಾಮಿಯನ್ನ ಸಂಪರ್ಕ ಮಾಡಿದ್ರು ಅನ್ನೋ ಒಂದು ಅಸಲಿ ಸತ್ಯವನ್ನ ಕಂಡು ಹಿಡಿಯೋದಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು. ಕುಮಾರ್, ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಮೊಬೈಲ್, ರೇಣುಕಾಸ್ವಾಮಿ ಮೊಬೈಲ್ ಪತ್ತೆ ಆಗಿಲ್ಲ, ಆದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಚಾಲಾಕಿತನವನ್ನು ತೋರ್ತಾ ಇರುವಂತದ್ದು. ಯಾವುದೇ ರೀತಿಯಲ್ಲೂ ಕೂಡ ಈ ಆರೋಪಿಗಳು ಪ್ರಕರಣದಿಂದ ಬಚಾವಾಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಇವರ ಕಾಂಟ್ಯಾಕ್ಟ್ ಆಗಿರ್ಬೋದು, ಈತನ ಬಳಿ ಇರುವಂತಹ
ಸಿಮ್ ಕಾರ್ಡ್ ನಲ್ಲಿ ಇರುವಂತಹ ಕಾಂಟ್ಯಾಕ್ಟ್ ಗಳನ್ನು ಕೂಡ ಪರಿಶೀಲಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳಿಗೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಹೇಮಕುಮಾರ್. ಓಕೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.